ದೇವರ ನಮಗೆ ಸ್ತೋತ್ರವಾಗಲಿ. ಈ ಮಹಾ ಉಪವಾಸ ದಿವಸಗಳಲ್ಲಿ ಈ ಬೆಳಗಿನ ಸಮಯದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂಥ ಸತ್ಯವೇದ ಭಾಗವು ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 11ರಿಂದ ಕೆಲವು ವಚನಗಳು. ಪವಿತ್ರ ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 11ರಿಂದ ಕೆಲವು ವಚನಗಳು. ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಾರ್ಯ ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದನು. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಅದರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನ ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು. ಯೇಸು ಇದನ್ನು ನೋಡಿ, 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿ ಎಲ್ಲಿ? ದೇವರನ್ನ ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ಯಾರೂ ಹಿಂದಿರುಗಿ ಬರಲಿಲ್ಲವೇ ಎಂದು ಹೇಳಿ ಅವನಿಗೆ, ಎದ್ದು ಹೋಗು, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ದೇವರ ನಮಗೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳೇ, ಈ ಬೆಳಗಿನ ಉಪವಾಸ ದಿವಸಗಳಲ್ಲಿ ನಮ್ಮ ಧ್ಯಾನವು ಯೇಸು ಸ್ವಾಮಿ ಒಬ್ಬ ವ್ಯಕ್ತಿಯನ್ನು ಸೌಖ್ಯ ಮಾಡೋದ್ರ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿದೆ. ಮಾತ್ರವಲ್ಲ, 10 ಮಂದಿ ಕುಷ್ಠರೋಗಿಗಳು ಯೇಸುವಿನ ಹತ್ರ ಬಂದು ಯೇಸು ಸ್ವಾಮಿಯನ್ನ ಕೂಗಿ ಹೇಳ್ತಾರೆ, ಗುರುವೇ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನ ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು. ಯೇಸು ಇದನ್ನು ನೋಡಿ, 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿ ಎಲ್ಲಿ? ದೇವರನ್ನ ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ಯಾರೂ ಹಿಂತಿರುಗಿ ಬರಲಿಲ್ಲವೇ ಎಂದು ಹೇಳಿ ಅವನಿಗೆ, ಎದ್ದು ಹೋಗು, ನಿನ್ನ ನಂಬಿಕೆಯು ನಿನಗೆ ಸ್ವಸ್ಥ ಮಾಡಿದೆ ಎಂದು ಹೇಳಿದರು. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥದ್ದು 10 ಜನರು ಯೇಸು ಸ್ವಾಮಿ ಹತ್ರ ಬಂದು ತಮ್ಮ ರೋಗವನ್ನು ಗುಣಪಡಿಸಲಿಕ್ಕಾಗಿ ಬಂದಾಗ, ಗುಣವಾದ ಮೇಲೆ ಹಿಂದಿರುಗಿ ಒಬ್ಬನು ಬಂದು ಸ್ವಾಮಿಗೆ ಹೇಳ್ತಾ ಇದ್ದಾನೆ, ಸ್ವಾಮಿಗೆ ಉಪಕಾರ ಸ್ತುತಿ ಮಾಡಿ ಹೇಳ್ತಾ ಇದ್ದಾನೆ. ಆ ಉಪಕಾರ ಸ್ತುತಿಯನ್ನು ನೋಡಿ ಯೇಸು ಸ್ವಾಮಿ ಕೇಳಿದ್ದು, ಮಿಕ್ಕ 9 ಮಂದಿ ಎಲ್ಲಿ ಎಂಬುದಾಗಿ. ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ದೇವರು ನಮ್ಮ ಜೀವನದಲ್ಲಿ ಈ ದಿವಸಗಳಲ್ಲಿ ಅಥವಾ ಹಿಂದಿನ ದಿವಸಗಳಲ್ಲಿ ನಮ್ಮ ಜೀವನದಲ್ಲಿ ಸ್ವಾಮಿ ಮಾಡುತ್ತಿರುವಂಥ ಅನೇಕ ಉಪಕಾರಗಳಲ್ಲಿ ನಾವು ದೇವರಿಗೆ ಕೃತಜ್ಞತಾ ಸ್ತುತಿಯುಳ್ಳವರಾಗಿ ಇರಬೇಕೆಂಬುದಾಗಿಯೇ ದೇವರ ವಾಕ್ಯವು ನಮಗೆ ಎಚ್ಚರಿಕೆ ಕೊಡುವಂಥದ್ದು. ಈ ದಿನಮಾನಗಳಲ್ಲಿ ನೋಡುವಾಗ ಅನೇಕರಿಗೆ ಸೌಖ್ಯ ಬೇಕು, ದೇವರಿಂದ ಸಹಾಯ ಬೇಕು, ನಿಜ. ಆದರೆ ದೇವರಿಗೆ ಉಪಕಾರ ಸ್ತುತಿಯನ್ನು ಮಾಡುವಂಥದ್ದು ಅವರಿಗೆ ಸೌಖ್ಯವಾದ ಮೇಲೆ, ಅವರಿಗೆ ಒಳ್ಳೆಯದಾದ ಮೇಲೆ ಆ ಮಾತನ್ನು ಅವರು ಬಿಡುವಂಥವರಾಗಿದ್ದಾರೆ. ಈಗಿನ ಕಾಲದಲ್ಲಿ ಈ ಉಪವಾಸ ದಿವಸಗಳಲ್ಲಿ ಪ್ರಿಯ ದೇವರ ಮಕ್ಕಳಾದಂಥ ನಾವುಗಳು ದೇವರಿಗೆ ಉಪಕಾರ ಸ್ತುತಿ ಮಾಡುವಂಥ ಹಂಗಿನಲ್ಲಿ ಇದ್ದೇವೆ. ದೇವರು ನಮಗೆ ಒಂದೊಂದು ದಿವಸ ಮಾಡುತ್ತಿರುವಂಥ ಉಪಕಾರವನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಹಾಗಾಗಿ ಉಪಕಾರ ಸ್ತುತಿ ಮಾಡದೆ ದೇವರಿಂದ ನಾವು ಕೇಳಿಕೊಳ್ತೇವೆ, ದೇವರೇ ನಮಗೆ ಸಹಾಯ ಮಾಡು, ದೇವರೇ ನಮಗೆ ರೋಗದಿಂದ ಸೌಖ್ಯ ಕೊಡು ಎಂಬುದಾಗಿ ಅನೇಕರು ಒಂದು ವೇಳೆ ಕೇಳ್ಕೋಬೋದು. ಸೌಖ್ಯ ಹೊಂದಿದ ಮೇಲೆ ದೇವರಿಗೆ ಉಪಕಾರ ಸ್ತುತಿ ಮಾಡಬೇಕಾಗಿರುವಂಥದ್ದು ನಮ್ಮ ಕ್ರೈಸ್ತ ಧರ್ಮದ ಪದ್ಧತಿ ಎಂಬುದಾಗಿ ಕೂಡ ನಾವು ತಿಳಿದುಕೊಳ್ಳಬೇಕು. ಇಲ್ಲಿ 10 ಮಂದಿ ಕುಷ್ಠರೋಗಿಗಳು ವಾಸಿಯಾದರೂ ಕೂಡ ಒಬ್ಬನು ಮಾತ್ರ ಬಂದು ಯೇಸು ಸ್ವಾಮಿ ಹತ್ರ ಉಪಕಾರ ಸ್ತುತಿಯನ್ನು ಮಾಡ್ತಾ ಇದ್ದಾನೆ. ಅವನ ನಂಬಿಕೆಯನ್ನು ಸ್ವಾಮಿ ನೋಡಿ ಅವನಿಗೆ ಹೇಳುವಂಥ ಮಾತು, ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವನದಲ್ಲಿ ಉಪವಾಸ ದಿವಸಗಳಲ್ಲಿ ದೇವರಿಗೆ ಉಪಕಾರ ಸ್ತುತಿಯನ್ನು ಮಾಡಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ದೇವರು ನಮಗೆ ಮಾಡಿದಂಥ ಎಲ್ಲ ರೀತಿಯ ಆಶೀರ್ವಾದಗಳಿಗಾಗಿ, ಸೌಖ್ಯಕ್ಕಾಗಿ, ಅನುಗ್ರಹಕ್ಕಾಗಿ ನಮ್ಮ ಒಂದು ಕರ್ತವ್ಯ ದೇವರಿಗೆ ಉಪಕಾರ ಸ್ತುತಿಯನ್ನು ಮಾಡಬೇಕೆಂಬುದಾಗಿ. ನಮ್ಮ ಮನೆಯಲ್ಲಾಗಿರ್ಬೋದು, ನಮ್ಮ ಸಭೆಯಲ್ಲಾಗಿರ್ಬೋದು, ಸಮಾಜದಲ್ಲಾಗಿರ್ಬೋದು, ಅನೇಕ ವ್ಯಕ್ತಿಗಳು ದೇವರಿಂದ ಉಪಕಾರವನ್ನು ಪಡೆದುಕೊಂಡು ದೇವರಿಗೆ ಉಪಕಾರ ಸ್ತುತಿಯನ್ನು ಮಾಡದೆ ಹಿಂತಿರುಗಿ ಹೋಗುವಂಥ ಎಷ್ಟೋ ಜನರನ್ನ ಈ ಲೋಕದಲ್ಲಿ, ಸಭೆಯಲ್ಲಿ, ಮನೆಗಳಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಅಲ್ಲ, ಬದಲಾಗಿ ಯೇಸು ಸ್ವಾಮಿಗೆ ಉಪಕಾರ ಸ್ತುತಿಯನ್ನು ಮಾಡುವಂಥ ದೇವರ ಮಕ್ಕಳಾಗಿ ನಾವಿರಬೇಕು. ಮಾತ್ರವಲ್ಲ, ನಮಗೆ ದೇವರ ಒಳ್ಳೆಯದನ್ನು ಮಾಡಿದಾಗ ಮತ್ತೊಬ್ಬರಿಗೆ ಆ ಉಪಕಾರ ಸ್ತುತಿಯನ್ನು ಕೂಡ ಅವರಿಗೆ ಹೇಳಿ ಅವರನ್ನು ಕೂಡ ದೇವರ ಮಕ್ಕಳನ್ನಾಗಿ ಮಾರ್ಪಡಿಸಲಿಕ್ಕೆ, ಹೇಳಲಿಕ್ಕೆ ನಾವು ಧೈರ್ಯವುಳ್ಳವರಾಗಿರಬೇಕು. ಈ ದಿನಮಾನಗಳಲ್ಲಿ ದೇವರು ನಮಗೆ ಕೊಟ್ಟಂಥ ಸೌಖ್ಯ, ಆರೋಗ್ಯ, ಆಶೀರ್ವಾದ, ಬಲ ಅದೆಲ್ಲ ನೆನೆಸಿ ನಾವು ದೇವರಿಗೆ ಸ್ತೋತ್ರ ಮಾಡಿ, ಮಾತ್ರವಲ್ಲ ಮತ್ತೊಬ್ಬರಿಗೆ ಆ ಒಂದು ಸಾಕ್ಷಿಯನ್ನು ಹೇಳುವುದರ ಮೂಲಕವಾಗಿ ಸರ್ವಶಕ್ತನಾದ ದೇವರು ನಮಗೆ ಸಹಾಯ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ದೇವರು ನಮ್ಮನ್ನು ಅನುಗ್ರಹ ಮಾಡಲಿ.